ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 10ನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 3 ಅಧ್ಯಾಯಗಳ ಕೂಡಿಕೊಂಡು ಇಲ್ಲಿ ಒಂದು ಯೂನಿಟ್ ಟೆಸ್ಟ್ ಅಥವಾ ಘಟಕ ಪರೀಕ್ಷೆ ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ. ಅದಕ್ಕೆ ಮುಂಚೆ ಏನಪ್ಪಾ ಅಂದ್ರೆ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಅಧ್ಯಾಯಗಳು ಯಾವಪ್ಪ ಅಂತಂದ್ರೆ ಮೊದಲೇದು ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಎರಡನೇದು ಯಾವಪ್ಪ ಅಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ. ಮೂರನೇ ಒಂದು ಅಧ್ಯಾಯ ಯಾವುದಪ್ಪ ಅಂದ್ರೆ ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳಂತಕ್ಕಂಥ ಒಂದು ಅಧ್ಯಾಯ. ಈ 3 ಅಧ್ಯಾಯಗಳದ್ದು ಏನು ಮಾಡೋಣ ಅಂತಂದ್ರೆ ಇಲ್ಲಿ LB ಆಧಾರಿತವಾಗಿರ್ತಕ್ಕಂಥ ಒಂದು ಘಟಕ ಪರೀಕ್ಷೆಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಏನಪ್ಪ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಒಂದು ವಿನ್ಯಾಸವನ್ನು ಕೊಟ್ಟಿದ್ದೀನಿ. ಅದನ್ನು ನೀವು ನೋಡ್ಬೋದು. ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಆಮೇಲೆ ಏನಪ್ಪ ಅಂದ್ರೆ ಉತ್ತರ ಸಹಿತ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಭಾಗ 1 ಪಠ್ಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತೀನಿ ನೋಡಿ. ಅದಿಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮೊದಲೇದಪ್ಪ ಅಂದ್ರೆ ನೀಲಿ ನೀರಿನ ನೀತಿಯನ್ನು ಜಾರಿಗೊಳಿಸಿದ ಪೋರ್ಚುಗೀಸ್ ವೈಸ್ರಾಯ್ ಯಾರು ಅಂತೇಳಿ ಒಂದು ಪ್ರಶ್ನೆ, ಸುಲಭವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ನೆಕ್ಸ್ಟ್ ಎರಡನೇದು ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಯಾರು ಅಂತ ಅಥವಾ ಹೇಳಿದವರು ಯಾರು ಅಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟು ಮೂರನೇದು ಯಾವುದಪ್ಪ ಅಂದ್ರೆ ಲಡಾಖ್ ಪ್ರಸ್ಥಭೂಮಿಯು ಕಂಡುಬರುವುದು ಎಲ್ಲಿ ಅಂತೇಳಿ ಇಲ್ಲಿ ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 4ನೇ ಪ್ರಶ್ನೆ 3ನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟು ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತೇಳಿ ಒಂದು ಪ್ರಶ್ನೆ. ಇನ್ನು ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಕರೆಯುವರು ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ಬಕ್ಸಾರ್ ಕದನವು ಬಂಗಾಳದ ಮೇಲೆ ಏನಪ್ಪ ಅಂದ್ರೆ ಬ್ರಿಟಿಷರು ಪ್ರಭುತ್ವ ಸಾಧಿಸುವಂತೆ ಮಾಡಿತು ಅಂತೇಳಿ ಇದನ್ನು ಸಮರ್ಥಿಸಬೇಕು. 8ನೇದು ಭಾರತದಲ್ಲಿ ಅಸ್ಪೃಶ್ಯತೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ, ಸಮರ್ಥಿಸಿ ಅಂತೇಳಿ. 9ನೇದು ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ, ಸಮರ್ಥಿಸಿ ಅಂತೇಳಿ 9ನೇ ಒಂದು ಪ್ರಶ್ನೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 10ನೇ ಪ್ರಶ್ನೆ ಅದು ಯಾವುದಪ್ಪ ಅಂದ್ರೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳಂತೇಳಿ. ಇನ್ನು ನೆಕ್ಸ್ಟ್ ಏನು ನೋಡ್ತೀವಿ ಅಂತಂದ್ರೆ ಮರುಸಿಂಚನ ಅಂತೇಳಿ ನೋಡ್ತೀವಿ. ಮರುಸಿಂಚನದಲ್ಲಿ 3 ಅಧ್ಯಾಯಗಳು ಕಂಡು ಬರ್ತಾವೆ. ಅವು ಯಾವಪ್ಪ ಅಂದ್ರೆ ಭಾರತಕ್ಕೆ ಜಲಮಾರ್ಗದ ಶೋಧನೆ ಅಂತೇಳಿ, ಆಮೇಲೆ ನಕಾಶೆ ಮತ್ತು ಗ್ಲೋಬ್ ಅಂಥೇಳಿ, ಆಮೇಲೆ ಮತ್ತೊಂದು ಯಾವಪ್ಪ ಅಂದ್ರೆ ಭಾರತದ ಭೌಗೋಳಿಕ ಲಕ್ಷಣಗಳಂತೇಳಿ. ಇನ್ನು ಇದರ ಒಂದು ಆಧಾರಿತವಾಗಿ 5 ಬಹು ಆಯ್ಕೆ ಪ್ರಶ್ನೆಯನ್ನು ನೀಡಿರ್ತೀನಿ. ಅಲ್ಲಿ ನೋಡ್ಬೋದು ನೀವು. ಮುಖ್ಯ ಪ್ರಶ್ನೆ 5ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ರಾಷ್ಟ್ರ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಆಮೇಲೆ ನರ್ಮದಾ ನದಿ ಯಾವ ಸಮುದ್ರದಲ್ಲಿ ಸೇರುತ್ತದೆ ಅಂತೇಳಿ ಮತ್ತೊಂದು ಪ್ರಶ್ನೆ. 3ನೇದು ಆಂಧ್ರ ಪ್ರದೇಶದ ಪ್ರಸ್ತುತ ರಾಜಧಾನಿ ಯಾವುದು ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ. ನೆಕ್ಸ್ಟು ಗಂಗಾ ನದಿಯ ಯಾವ ಭೌಗೋಳಿಕ ಒಂದು ಪ್ರದೇಶವನ್ನು ನಿರ್ಮಿಸುತ್ತದೆ ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಪಶ್ಚಿಮ ಕರಾವಳಿ ಮೈದಾನ ಮುಖ್ಯವಾಗಿ ಯಾವ ರಾಜ್ಯಗಳಲ್ಲಿ ಇದೆ ಅಂತೇಳಿ ಮತ್ತೊಂದು ಪ್ರಶ್ನೆ. ಇಲ್ಲಿ ಟೋಟಲಾಗಿ 5 ಪ್ರಶ್ನೆ ಮರುಸಿಂಚನದಲ್ಲಿ ಹಾಕಿರ್ತಕ್ಕಂಥದ್ದು. ಓಕೆ, ಈಗ ಏನು ಮಾಡೋಣ ಅಂತಂದ್ರೆ ಉತ್ತರ ಸಹಿತ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸರಿಯಾದ ಉತ್ತರವನ್ನು ಇಲ್ಲಿ ಬರೀಬೇಕಾಗಿತ್ತು. ಮೊದಲೇ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ್ ಯಾರಂತೇಳಿ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಕ್ಕಂಥ ಏನು ಮಾಡ್ತಾನೆ ಅಂತಂದ್ರೆ ಈ ಒಂದು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ ಅಂತೇಳಿ ನೋಡ್ತೀವಿ. 2ನೇ ಪ್ರಶ್ನೆ ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರಂತೇಳಿ ಯಾರು ಹೇಳ್ತಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂದ್ರೆ ಈ ರೀತಿಯಾಗಿ ಹೇಳ್ತಾರೆ. ಇನ್ನು 3ನೇ ಪ್ರಶ್ನೆ ಲಡಾಖ್ ಪ್ರಸ್ಥಭೂಮಿಯು ಕಂಡುಬರುವುದು ಎಲ್ಲಿಪ್ಪ ಅಂತಂದ್ರೆ ಮಹಾ ಹಿಮಾಲಯದಲ್ಲಿ ಏನಾಗ್ತೈತೆ ಅಂದ್ರೆ ಈ ಒಂದು ಪ್ರಸ್ಥಭೂಮಿ ಕಂಡುಬರ್ತದೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. 4ನೇ ಪ್ರಶ್ನೆ 3ನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತೇಳಿ. ಒಪ್ಪಂದ ಯಾವುದಪ್ಪ ಅಂತಂದ್ರೆ ಪ್ಯಾರಿಸ್ ಅಂತಕ್ಕಂಥ ಒಂದು ಒಪ್ಪಂದ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತೇಳಿ ಒಂದು ಪ್ರಶ್ನೆ. ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಏನು ಮಾಡೋದು ಅಂತಂದ್ರೆ ಮೇಲು ಕೀಳು ಅಂಥೇಳಿ ವಿಂಗಡಿಸುವುದು. ಅದಕ್ಕೆ ಏನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಅಂತೇಳಿ ಕರಿತೀವಿ. ನೆಕ್ಸ್ಟು ಪಶ್ಚಿಮ ಘಟ್ಟಗಳು
ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಕರೆಯುವರು ಅಂತೇಳಿ. ಸೊ ಯಾವ ಹೆಸರಿನಿಂದ ಕರೀತಾರೆ ಅಂತಂದ್ರೆ ಸಹ್ಯಾದ್ರಿ ಬೆಟ್ಟಗಳಂತೇಳಿ ಕರೀತಾರೆ. ಇನ್ನು ಮುಖ್ಯ ಪ್ರಶ್ನೆ ಏನಪ್ಪ ಅಂದ್ರೆ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ 7ನೇ ಪ್ರಶ್ನೆ, ಬಕ್ಸಾರ್ ಕದನವು ಬಂಗಾಳದ ಮೇಲೆ ಬ್ರಿಟಿಷರು ಪ್ರಭುತ್ವ ಸಾಧಿಸುವಂತೆ ಮಾಡಿತು, ಸಮರ್ಥಿಸಿ ಅಂತೇಳಿ. ಒಂದಿಷ್ಟು ಅಂಶಗಳದಾವ ಇಲ್ಲಿ ನೋಡ್ಬೋದು. ಸೊ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಏನು ಮಾಡ್ತಾನೆ ಅಂತಂದ್ರೆ 2ನೇ ಶಾ ಆಲಂ ಬ್ರಿಟಿಷರಿಗೆ ನೀಡ್ತಾನೆ. ಅದೇ ರೀತಿ 2ನೇ ಶಾ ಆಲಂಗೆ ಏನಪ್ಪ ಅಂದ್ರೆ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ನೀಡ್ತಾರೆ. ಇನ್ನು ಶುಜಾ ಉದ್ದೌಲಾ ಏನಪ್ಪ ಅಂದ್ರೆ ಯುದ್ಧ ನಷ್ಟಕ್ಕಾಗಿ ಕಂಪ್ನಿಗೆ ಏನು ಮಾಡ್ತಾನೆ ಅಂತಂದ್ರೆ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗ್ತದೆ. ಇನ್ನು ಮೀರ್ ಜಾಫರ್ನ ಮಗನಿಗೆ ಏನು ಮಾಡ್ತಾರೆ ಅಂತಂದ್ರೆ ವಿಶ್ರಾಂತಿ ವೇತನವನ್ನು ಇಲ್ಲಿ ಕೊಡ್ತಾರೆ. ಸೊ ಬಂಗಾಳದ ಆಡಳಿತವನ್ನು ಕಂಪ್ನಿ ಏನು ಮಾಡೋದಪ್ಪ ಅಂದ್ರೆ ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದೆ. ಸೊ ಹಾಗಾಗಿ ಬಂಗಾಳದ ಒಂದು ಮೇಲೇನಪ್ಪ ಅಂದರೆ ಬ್ರಿಟಿಷರು ಈ ಬಕ್ಸಾರ್ ಕದನ ಏನು ಮಾಡುತ್ತೆ ಅಂದರೆ ಪ್ರಭುತ್ವ ಸಾಧಿಸುವಂತೆ ಮಾಡ್ತದೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ 8ನೇ ಪ್ರಶ್ನೆ ಏನಂತಂದ್ರೆ ಭಾರತದಲ್ಲಿ ಅಸ್ಪೃಶ್ಯತೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ, ಸಮರ್ಥಿಸಿ ಅಂತೇಳಿ. ಸೊ ಯಾಕೆ ಕಡಿಮೆ ಆಗ್ತಾ ಇದೆಯಪ್ಪ ಅಂದ್ರೆ ಸಂವಿಧಾನದ 17ನೇ ವಿಧಿ ಏನು ಹೇಳಿದಪ್ಪ ಅಂದ್ರೆ ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು ನಿಷೇಧ ಮಾಡಿದ. ನೆಕ್ಸ್ಟು 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಅಂತೇಳಿ ಜಾರಿಗೆ ಬಂದಿದೆ. 1976ರಲ್ಲಿ ಸೊ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ ಕೂಡ ಏನಾಗಿತ್ತಪ್ಪ ಅಂದ್ರೆ ಮರುನಾಮಕರಣ ಆಗಿದೆ. ಇನ್ನು ಸಾರ್ವತ್ರಿಕ ಒಂದು ಮತದಾನ ಪದ್ಧತಿ ಅಥವಾ ಹಕ್ಕನ್ನು ಕೊಡಲಾಗಿದೆ. ಸೊ ಸಮಾನತೆ ಹಕ್ಕು ಆಗಿರ್ಬೋದು, ಶೈಕ್ಷಣಿಕವಾಗಿ ಮೀಸಲಾತಿ ಆಗಿರ್ಬೋದು, ಆಮೇಲೆ ಉದ್ಯೋಗದಲ್ಲಿ ಕೂಡ ಏನು ಮಾಡಿರಪ್ಪ ಅಂದ್ರೆ ಅಸ್ಪೃಶ್ಯರಿಗೆ ಏನಪ್ಪ ಅಂದ್ರೆ ಮೀಸಲಾತಿಯನ್ನು ಕೊಟ್ಟಾರಂತೇಳಿ ಇಷ್ಟು ಉತ್ತರವನ್ನು ಬರಿಬೋದು. ನೆಕ್ಸ್ಟು 9ನೇ ಪ್ರಶ್ನೆ, ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ, ಸಮರ್ಥಿಸಿ ಅಂತೇಳಿ. ಇಲ್ಲಿ ನೋಡೋದಾದ್ರೆ ಸೊ ಜನಜೀವನದ ಮೇಲೆ ಏನಪ್ಪ ಅಂದ್ರೆ ಅಪಾರವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತವೆ. ಅದೇ ರೀತಿ ಭಾರತಕ್ಕೆ ಏನಪ್ಪ ಅಂದ್ರೆ ರಕ್ಷಣೆಯನ್ನು ಒದಗಿಸ್ತವೆ. ಸೊ ಉತ್ತರ ಏಷ್ಯಾದಿಂದ ಬೀಸ್ತಕ್ಕಂಥ ಶೀತ ಗಾಳಿಯನ್ನು ತಡೆಗಟ್ತವೆ. ಮುಖ್ಯವಾಗಿ ಏನಪ್ಪ ಅಂದ್ರೆ ನದಿಗಳ ಒಂದು ಉಗಮ ಸ್ಥಾನ ಯಾವಾಗಪ್ಪ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳಾಗ್ಯಾವ. ಇನ್ನು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲ ಆಗ್ತದೆ. ಇಲ್ಲಿ ವಿಶಾಲವಾಗಿರ್ತಕ್ಕಂಥ ಮೈದಾನಗಳನ್ನು ನಿರ್ಮಿಸಿವೆ. ಈ ಒಂದು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳಿಗೆ ಏನಪ್ಪ ಅಂದ್ರೆ ಆಶ್ರಯ ತಾಣವಾಗಿರ್ತಕ್ಕಂಥದ್ದು. ಅಪಾರ ಖನಿಜ ಸಂಪನ್ಮೂಲಗಳನ್ನು ಕೂಡ ಏನು ಮಾಡಿದಪ್ಪ ಅಂದ್ರೆ ಒಳಗೊಂಡಿದೆ. ಇನ್ನು ಪ್ರವಾಸೋದ್ಯಮಿ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಏನಂತಂದ್ರೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತವೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಸೊ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 3 ಅಂಕದ ಒಂದು ಪ್ರಶ್ನೆ, ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಬೇಕು. ಮುಖ್ಯವಾಗಿ ಕಾರಣಗಳನ್ನು ನೋಡಿದಾಗ ಏನಪ್ಪ ಅಂದ್ರೆ ದಸ್ತಕಗಳ ಒಂದು ದುರುಪಯೋಗ ಆಗ್ತದೆ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಮಾಡ್ತಾರೆ, ಆಮೇಲೆ ಕಪ್ಪು ಕೋಣೆ ಅಂತಕ್ಕಂಥ ದುರಂತ. ಸೊ ಇದಿಷ್ಟು ಏನಪ್ಪ ಅಂದ್ರೆ ಕಾರಣಗಳು ನೋಡ್ಬೋದು. ಇನ್ನು ಪರಿಣಾಮಗಳನ್ನು ನೋಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ಈ ಒಂದು ಯುದ್ಧದಲ್ಲಿ ಏನಪ್ಪ ಅಂದ್ರೆ ಸಿರಾಜುದ್ದೌಲಾ ಏನು ಮಾಡ್ತಾನೆ ಅಂತಂದ್ರೆ ಸೋತು ಕೊಲ್ಲಲ್ಪಡ್ತಾನೆ ಅಂತೇಳಿ ನೋಡ್ತೀವಿ. ಇನ್ನು ಈ ಯುದ್ಧ ಏನಪ್ಪ ಅಂದ್ರೆ ಭಾರತೀಯರಲ್ಲಿದ್ದ ಅನೈಕ್ಯತೆ ಆಗಿರ್ಬೋದು, ಅಸಂಘಟನೆ ಮತ್ತು ಲೋಭಿತನವನ್ನು ಏನು ಮಾಡೋದಪ್ಪ ಅಂದ್ರೆ ಪ್ರದರ್ಶಿಸ್ತದೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಸೊ ಕಂಪ್ನಿ ಏನಪ್ಪ ಅಂದ್ರೆ ಬಂಗಾಳದಲ್ಲಿ ವ್ಯಾಪಾರದ ಒಂದು ಅನಿರ್ಬಂಧಿತ ಹಕ್ಕನ್ನು ಪಡಿತದೆ. ಮೀರ್ ಜಾಫರ್ನು ಸೊ 17,70,00,000 ರೂಪಾಯಿಗಳಿಗೆ ಏನು ಮಾಡ್ತಾನೆ ಅಂತಂದ್ರೆ ಕಂಪನಿಗೆ ಇಲ್ಲಿ ಕೊಡ್ತಾನೆ ಅಂತೇಳಿ ನೋಡ್ತೀವಿ. ಇದಿಷ್ಟು ಏನಂತಂದ್ರೆ ಪರಿಣಾಮಗಳು. ಇನ್ನು ಭಾಗ 2ರಲ್ಲಿ ಮರುಸಿಂಚನ ಇತ್ತು. ಸೊ ಅಧ್ಯಾಯಗಳು ಆಲ್ರೆಡಿ ಹೇಳಿದಂಗೆ ಸೊ ಭಾರತಕ್ಕೆ ಜಲಮಾರ್ಗದ ಶೋಧನೆ, ನಕಾಶೆ ಮತ್ತು ಗ್ಲೋಬ್, ಆಮೇಲೆ ಭಾರತದ ಭೌಗೋಳಿಕ ಲಕ್ಷಣಗಳಂತೇಳಿ. ಮುಖ್ಯ ಪ್ರಶ್ನೆ 5ರಲ್ಲಿ ಸೊ 5 ಏನು ಮಾಡಿನಪ್ಪ ಅಂದ್ರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಯನ್ನು ನೀಡಿದ್ದೇನೆ. ಸೊ ಮೊದಲನೇದಾಗಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ರಾಷ್ಟ್ರ ಯಾವುದಂತೇಳಿ. ಸೊ ರಾಷ್ಟ್ರ ಯಾವುದಪ್ಪ ಅಂದ್ರೆ ಪೋರ್ಚುಗೀಸ್ ಅಂತಕ್ಕಂಥ ರಾಷ್ಟ್ರ. 2ನೇದು ನರ್ಮದಾ ನದಿ ಯಾವ ಒಂದು ಸಮುದ್ರ ಸೇರುತ್ತದೆ ಅಂತೇಳಿ ನೋಡಿದಾಗ ಸೊ ಇಲ್ಲಿ ಯಾವ ಸಮುದ್ರ ಏನಪ್ಪ ಅಂದ್ರೆ ಅರಬ್ಬಿ ಸಮುದ್ರ ಅಂತಕ್ಕಂಥದ್ದು ಸೇರ್ತದೆ. ನೆಕ್ಸ್ಟು ಆಂಧ್ರ ಪ್ರದೇಶದ ಪ್ರಸ್ತುತ ರಾಜಧಾನಿ ಯಾವುದಂತೇಳಿ. ಸೊ ಇಲ್ಲಿ ಪ್ರಸ್ತುತ ರಾಜಧಾನಿ ಯಾವುದಪ್ಪ ಅಂದ್ರೆ ಅಮರಾವತಿ ಅಂತಕ್ಕಂಥದ್ದು ಪ್ರಸ್ತುತ ರಾಜಧಾನಿ. ಇನ್ನು ಗಂಗಾ ನದಿ ಏನಪ್ಪ ಅಂದ್ರೆ ಯಾವ ಭೌಗೋಳಿಕ ಪ್ರದೇಶವನ್ನು ನಿರ್ಮಿಸುತ್ತದೆ ಅಂತೇಳಿ ನೋಡ್ತೀವಿ. ಸೊ ಯಾವುದಂತಂದರೆ ಉತ್ತರದ ಮಹಾಮೈದಾನ ಅಂತೇಳಿ ಸೊ ಉತ್ತರ ನೋಡ್ಬೋದು. ನೆಕ್ಸ್ಟು 5ನೇ ಪ್ರಶ್ನೆ, ಸೊ ಪಶ್ಚಿಮ ಕರಾವಳಿ ಮೈದಾನ ಮುಖ್ಯವಾಗಿ ಯಾವ ರಾಜ್ಯಗಳಲ್ಲಿ ಇದೆ ಅಂತೇಳಿ. ಸೊ ಉತ್ತರ ಯಾವುದಪ್ಪ ಅಂದ್ರೆ ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್. ಸೊ ಈ ರೀತಿ ಏನಂತಂದ್ರೆ ಪಶ್ಚಿಮ ಕರಾವಳಿ ಅಂತಕ್ಕಂಥದ್ದು ಒಂದು ಮೈದಾನ ಕಂಡು ಬರ್ತದೆ. ಸೊ ಇದಿಷ್ಟು ಏನಪ್ಪ ಅಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ನೋಡ್ಬೋದು. ಇನ್ನು ನೆಕ್ಸ್ಟ್ ಏನಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ನೀಲನಕ್ಷೆಯನ್ನು ಕೊಟ್ಟಿದ್ದೀನಿ, ಅಂದರೆ ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕಗಳನ್ನು ನೀಡಿದ್ದೇನೆ ಅಂತೇಳಿ. ಸೊ ಅದನ್ನು ನೀವು ಇಲ್ಲಿ ನೋಡ್ಬೋದು, ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಸೊ ಇದಿಷ್ಟು ಏನಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ನೀಲಿನಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇನ್ನು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.